ನಮಸ್ಕಾರ. ಕೃಷಿ ಮಿತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಕರ್ನಾಟಕದ ರೈತರು ಬಹುತೇಕ ರೈತರು ಪಶುಪಾಲನೆ ಮಾಡ್ತಾರೆ. ಆದರೆ ಹೊಸದಾಗಿ ಯಾರಾದರೂ ಪಶುಪಾಲನೆ ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಬೇಕು, ಮೇಕೆ ಸಾಕಾಣಿಕೆ ಮಾಡಬೇಕು, ಹಂದಿ ಸಾಕಾಣಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇರುವಂತಹ ರೈತರಿಗೆ ರಾಜ್ಯ ಸರ್ಕಾರ ಸುಮಾರು 1 ಲಕ್ಷ ರೂಪಾಯಿ ನೀಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದು ಈ ಸ್ಥಳೀಯ ನಮ್ಮ ಪಶು ವೈದ್ಯಾಧಿಕಾರಿಗಳ ಮುಖಾಂತರ ಸೆಪ್ಟೆಂಬರ್ 16ರವರೆಗೆ ಅರ್ಜಿಯನ್ನು ಸ್ವೀಕರಿಸ್ತಾ ಇದೆ. ಈ ಅರ್ಜಿಯಲ್ಲಿ ಸಿಗುತ್ತೆ, ಇದರದ ಫಲಾನುಭವಿಗಳು ಯಾರು, ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋ ವಿವರವಾಗಿ ನೋಡೋಣ ಬನ್ನಿ. 2018-2019ನೇ ಸಾಲಿನ ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಯ ವಿವರಗಳು: 1 ನಮೂನೆ, 2 ಆಧಾರ್ ಕಾರ್ಡ್, 3 BPL ರೇಷನ್ ಕಾರ್ಡ್. 4ನೇದಾಗಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಭೂರಹಿತ ರೈತರು ಆಗಿದ್ದಲ್ಲಿ ಪ್ರಮಾಣ ಪತ್ರ. 5 ಬ್ಯಾಂಕ್ ಪಾಸ್ಬುಕ್. 6 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. 7 ವಿಧವೆಯಾದಲ್ಲಿ ವಿಧವೆಯ ಪ್ರಮಾಣ ಪತ್ರ. 8 3 ಭಾವಚಿತ್ರಗಳು. 2018-2019ನೇ ಸಾಲಿನ ಪಶುಭಾಗ್ಯ ಯೋಜನೆ ವಿವರಗಳನ್ನು ನೋಡೋಣ. ಕ್ರಮ ಸಂಖ್ಯೆ 1 ಯೋಜನೆ: ಪಶುಭಾಗ್ಯ ಸುಧಾರಿತ ಹಸು ಎಮ್ಮೆ 1 ಅಥವಾ 2 ಹಸು 2 ಎಮ್ಮೆ ಅಥವಾ 1 ಹಸು 1 ಎಮ್ಮೆ, ಈ ರೀತಿ ಇರುತ್ತೆ ಯೋಜನೆ. ಅದು ಘಟಕದ ವೆಚ್ಚ ಅಂತಂದರೆ 1,20,000 ರೂಪಾಯಿ. ಅದು ಸಾಮಾನ್ಯ ವರ್ಗದವರಿಗೆ ಬಂದು 30,000 ರೂಪಾಯಿ ಸಹಾಯಧನ ಇರುತ್ತೆ. ಸಾಲ ಬಂದು 90,000 ರೂಪಾಯಿ ಇರುತ್ತೆ. ಅದು SC/STಗೆ ಬಂದು 60,000 ರೂಪಾಯಿ ಸಾಲ, 60,000 ರೂಪಾಯಿ ಸಹಾಯಧನ. ಇನ್ನು ಯೋಜನೆ 2 ಕುರಿ ಮೇಕೆ 10+1. 10+1 ಅಂತಂದರೆ 10 ಮೇಕೆ 1 ಹೋತ, 10 ಕುರಿ, ಅದೇ ಥರ 10+1. ಘಟಕದ ಒಟ್ಟು ವೆಚ್ಚ 67,440 ರೂಪಾಯಿ. ಅದು ಸಾಮಾನ್ಯ ವರ್ಗದವರಿಗೆ ಬಂದು 16,860 ರೂಪಾಯಿ ಸಹಾಯಧನ ಬರುತ್ತೆ. 50,580 ರೂಪಾಯಿ ಸಾಲ. ಅದು SC/STಗೆ ಬಂದು 33,720 ಸಾಲ, 33,720 ಸಹಾಯಧನ ಇರುತ್ತೆ. ಇನ್ನು 3ನೇದು ಕೋಳಿ ಘಟಕ 500 ಮಾಂಸದ ಕೋಳಿ ಇರುತ್ತೆ. ಅದು ಬಂದು 85,000 ರೂಪಾಯಿ ಖರ್ಚು. ಸಾಮಾನ್ಯ ವರ್ಗದವರಿಗೆ 21,250 ರೂಪಾಯಿ ಸಹಾಯಧನ ಇರುತ್ತೆ. 63,750 ರೂಪಾಯಿ ಸಾಲ ಇರುತ್ತೆ. ಅದು SC/STಗೆ ಬಂದು 42,500 ರೂಪಾಯಿ ಸಹಾಯಧನ ಇರುತ್ತೆ. 42,500 ರೂಪಾಯಿ ಸಾಲ ಇರುತ್ತೆ. ಇನ್ನು 3 ಕುರಿ ಮೇಕೆ, ಇದು ವಿಧವೆಯರಿಗೆ ಮಾತ್ರ. ಇದು ವಿಧವೆಯರಿಗೆ ಬಂದು 15,000 ರೂಪಾಯಿ ಘಟಕದ ವೆಚ್ಚ. ಇದರಲ್ಲಿ 10,000 ರೂಪಾಯಿ ಸಹಾಯಧನ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 5,000 ರೂಪಾಯಿ ಸಾಲ ಇರುತ್ತೆ. ಅದು ಬಂದು SC/STಗೆ 12,000 ರೂಪಾಯಿ ಇರುತ್ತೆ. 3,000 ರೂಪಾಯಿ ಸಾಲ ಇರುತ್ತೆ. ಇನ್ನು ಕರು ಘಟಕ 18,000 ರೂಪಾಯಿ ಇರುತ್ತೆ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 13,500 ರೂಪಾಯಿ ಇದು ಸಹಾಯಧನ ಇರುತ್ತೆ. 4,500 ರೂಪಾಯಿ ಸಾಲ ಇರುತ್ತೆ. ಅದೇ ಪ್ರಕಾರ SC/STಗೆ 13,500 ರೂಪಾಯಿ ಸಹಾಯಧನ ಇರುತ್ತೆ. 4,500 ರೂಪಾಯಿ ಸಾಲ ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 18. ಈ ತಿಂಗಳು ಸೆಪ್ಟೆಂಬರ್ 18 ಅರ್ಜಿ ಸಲ್ಲಿಸಬೇಕಾಗಿರುವಂತಹ ಕೊನೆಯ ದಿನಾಂಕ. ನಿಮಗೆ ಆನ್ಲೈನ್ ಮುಖಾಂತರ ಈ ಅರ್ಜಿ ಬೇಕು ಅಂತಿದ್ದರೆ ನಮ್ಮ ಈ ಕೃಷಿ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೆ. ಇನ್ನು ಈ ಅರ್ಜಿ ಸಲ್ಲಿಸಬೇಕಾಗಿರೋದು ನಮ್ಮ ಸ್ಥಳೀಯ ಪಶು ವೈದ್ಯ ಸೇವಾ ಇಲಾಖೆಯಲ್ಲಿ ನಮಗೆ ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿ ಆನ್ಲೈನ್ ಮುಖಾಂತರ ಬೇಕು ಅಂತಿದ್ರೆ ನಮ್ಮ ಈ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡ್ಬೋದು. ಇತರರಿಗೂ ಬೇರೆಯವರಿಗೂ ಉಪಕಾರವಾಗಲಿ ಅಂತ ಇದನ್ನು ಶೇರ್ ಮಾಡಿ, ಎಲ್ಲ ರೈತರಿಗೂ ತಲುಪುವಂತಾಗಲಿ. ಮುಂದಿನ ದಿನಗಳಲ್ಲಿ ನಿಮಗೆ ಲಾಭದಾಯಕವಾದಂತಹ ಡೈರಿ ಫಾರ್ಮಿಂಗ್, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಬಗ್ಗೆ ವಿವರವಾದಂತಹ ವಿಡಿಯೋಗಳು, ಕೊಟ್ಟಿಗೆ ತಳಿಗಳು, ದೇಸಿ ವಿದೇಶಿ ತಳಿಗಳು, ಕರುಪಾಲನೆ, ರೋಗ ನಿರ್ವಹಣೆ, ಲಾಭದಾಯಕ ಮಾರುಕಟ್ಟೆ ಮುಂತಾದವುಗಳ ಬಗ್ಗೆ ಸಮಗ್ರವಾದಂತಹ ವಿಡಿಯೋಗಳು ನಿಮಗೆ ಸಿಗಲಿದೆ.